12ನೇ ಶತಮಾನದಲ್ಲಿ ಗತವೈಭವ ಮೆರೆದಂತ ಕಲ್ಯಾಣಿ ಚಾಳುಕ್ಯರು ಕಟ್ಟಿದ ಕೋಟೆ ಸ್ಥಿತಿ ಈಗ ಅಧೋಗತಿಗೆ ತಲುಪಿರುವಂಥದ್ದು. ವಿಶ್ವಗುರು ಬಸವಣ್ಣನವರು ಕೂಡ 12ನೇ ಶತಮಾನದಲ್ಲಿ ಮಹಾಮಂತ್ರಿಯಾಗಿ ಈ ಒಂದು ಕೋಟೆಯಿಂದ ಮಹಾಮಂತ್ರಿಯಾಗಿ ಕಾರ್ಯನಿರ್ವಹಣೆಯನ್ನ ಮಾಡಿದ್ರು. ಈ ಒಂದು ಕೋಟೆಯ ಸ್ಥಿತಿ ಈಗ ನಶಿಸಿ ಹೋಗ್ತಾ ಇದೆ. ಸದ್ಯ ನಾನು ಕೋಟೆಯ ಮಹಾದ್ವಾರ ಏನಿದೆ, ಮುಖ್ಯದ್ವಾರದ ಮೇಲ್ಭಾಗದಲ್ಲಿದ್ದೇನೆ. ನಿಮ್ಮ ಕೋಟೆಯ ಸ್ಥಿತಿಯನ್ನ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿ ಕೋಟೆ ಗೋಡೆಗಳು ಕುಸಿತಾ ಇರುವಂಥದ್ದು, ಗೋಡೆಯ ಸುತ್ತಲೂ ಕೂಡ ಗಿಡ ಗಂಟೆಗಳು ಬೆಳೆದು ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರು ಬೀದರ್ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ, ಪ್ರಾಚ್ಯ ವಸ್ತು ಸಂಗ್ರಹಣಾ ಇಲಾಖೆ ಕೂಡ ಈಗಾಗಲೇ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಕೋಟೆಯ ಮೇಲಿರುವಂತಹ ಶಿಲ್ಪಗಳನ್ನು ನೋಡ್ತಾ ಇರ್ಬೋದು, ಯಾವ ರೀತಿ ನಶಿಸಿ ಹೋಗ್ತಾ ಇರುವಂಥದ್ದು. ಗೋಡೆ ತುಂಬೆಲ್ಲ ಗಿಡಗಂಟಿ ಬೆಳೆದು ಗೋಡೆಗಳೆಲ್ಲವೂ ಕೂಡ ಕುಸಿತಾ ಇದೆ. ಇಷ್ಟಾದರೂ ಕೂಡ ಜಿಲ್ಲಾಡಳಿತ ಈ ಒಂದು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಿರ್ಲಕ್ಷ್ಯ ವಹಿಸ್ತಿದೆ ಅಂತಾನೆ ಹೇಳ್ಬೋದು. ಈ ಒಂದು ಕೋಟೆಗೆ ನೂರಾರು ವೀಕ್ಷಕರು, ಪ್ರತಿನಿತ್ಯ ನೂರಾರು ವೀಕ್ಷಕರು, ಪ್ರವಾಸಿಗರು ಬರ್ತಾರೆ. ಕೋಟೆ ಗತವೈಭವ ತಿಳ್ಕೋಬೇಕು ಎನ್ನುವ ದೃಷ್ಟಿಯಿಂದ ಬರ್ತಾರೆ. ಆದರೆ ಈ ಒಂದು ಸ್ಥಳದಲ್ಲಿ ಗೈಡ್ಗಳು ಇಲ್ಲ. ಅವರಿಗೆ ಜನರಿಗೆ ಅಂದರೆ ಕಲ್ಯಾಣ ಚಾಳುಕ್ಯರ ಆಳ್ವಿಕೆ ಯಾವ ರೀತಿ ಇತ್ತು, ಈ ಸ್ಥಳದ ಮಹತ್ವ ಏನು ಅನ್ನೋದರ ಕುರಿತಾಗಿ ಗೈಡ್ ಬರುವಂತಹ ಪ್ರವಾಸಿಗರಿಗೆ ಮಾಹಿತಿನ ನೀಡಬೇಕು. ಆದರೆ ಯಾರೊಬ್ಬರು ಕೂಡ ಈ ಒಂದು ಸ್ಥಳದಲ್ಲಿ ಗೈಡ್ಗಳಿಲ್ಲ. ಜಿಲ್ಲಾಡಳಿತ ಸಂಪೂರ್ಣವಾಗಿ ಕೋಟೆಯ ಸಂರಕ್ಷಣೆ ಮಾಡುವಲ್ಲಿ ವಿಫಲವಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಕೋಟೆಯಲ್ಲಿ ರಂಗಿನ ಮಹಲ್ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲು ಎಲ್ಲ ಅಂದರೆ ಕಲ್ಯಾಣ ಚಾಳುಕ್ಯರ ಆಳ್ವಿಕೆ ಸಮಯದಲ್ಲಿ ಯಾವ ರೀತಿ ಕೋಟೆ ಇತ್ತು, ಆ ಕೋಟೆಯ ವಾಸ್ತು ಸ್ಥಿತಿಯನ್ನ ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಅಂತಾನೆ ಹೇಳ್ಬೋದು. ಕೋಟೆಗಳ ಸಂರಕ್ಷಣೆಗಾಗಿ ಸರ್ಕಾರ ಸಾಕಷ್ಟು ಅನುದಾನವನ್ನು ಕೂಡ ಬಿಡುಗಡೆ ಮಾಡುತ್ತೆ. ಅನುದಾನವನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳದ ನಿಟ್ಟಿನಲ್ಲಿ ಕೋಟೆ ಈಗ ಸಂಪೂರ್ಣ ಹಾಳಾಗ್ತಾ ಇರುವಂಥದ್ದು. 1ನೇ ಸೋಮೇಶ್ವರರು 1040 ಕ್ರಿಸ್ತಶಕ 1040ನೇ ಇಸ್ವಿಯಲ್ಲಿ ಒಂದು ಕೋಟೆಯನ್ನ ಕಟ್ಟಿದ್ರು. ಈ ಕೋಟೆಯ ಮೂಲಕ 200 ವರ್ಷಗಳ ಕಾಲ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಮತ್ತು ತೆಲಂಗಾಣ ಈ ಒಂದು 4 ರಾಜ್ಯಗಳನ್ನ ಆಳ್ವಿಕೆ ನಡೆಸಿದ್ರು. ಆ ಒಂದು ಕೋಟೆ ಈಗ ಗತವೈಭವ ಕಳೆದುಕೊಳ್ತಾ ಇದೆ, ನಶಿಸಿ ಹೋಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರು ಜಿಲ್ಲಾಡಳಿತ ಮಾತ್ರ ನಿರ್ಲಕ್ಷ್ಯ ತೋರ್ತಾ ಇರುವಂಥದ್ದು. ಕೋಟೆ ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ. ಹಾಗಾಗಿ ಕಲ್ಯಾಣ ಚಾಳುಕ್ಯರ ಆಳ್ವಿಕೆ ಸಮಯದಲ್ಲಿ 12ನೇ ಶತಮಾನದಲ್ಲಿ ಕಲ್ಯಾಣದ ಕೋಟೆ ಯಾವ ರೀತಿ ಇತ್ತು, ಆ ಗತವೈಭವ ಸಾರುವ ರೀತಿಯಲ್ಲಿ ಈ ಕೋಟೆಯನ್ನು ಅಭಿವೃದ್ಧಿ ಪಡಿಸಬೇಕು. ಕೋಟೆಯ ವಸ್ತು ಸ್ಥಿತಿಯನ್ನ, ಆ ಹಿಂದಿನ ಗತವೈಭವವನ್ನು ಸಾರುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕ್ರಮ ವಹಿಸಿ ಈ ಒಂದು ಕೋಟೆಯ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು ಎನ್ನುವಂಥ ಒತ್ತಾಯವನ್ನ ಇಲ್ಲಿನ ಜನರು ಮಾಡ್ತಾ ಇರುವಂಥದ್ದು. ಶಿವಾನಂದ, ನ್ಯೂಸ್ ಫಸ್ಟ್, ಬೀದರ್.